ಇಲ್ಲಿ ಕೊಂಡರಾಜಹಳ್ಳಿ ಗ್ರಾಮ ಪಂಚಾಯತ್ ಸರ್ PDO ರಾಮಕೃಷ್ಣ ಸುಮಾರು ಸರಿ ಮೆಂಬರ್ಗಳು ಕೂಡ ಬಂದು ನಿಮ್ಗೆ ದೂರು ಕೊಟ್ಟಿದ್ದಾರೆ, ಮಂತ್ರಿಗಳು ಕೂಡ ದೂರು ಕೊಟ್ಬಿಟ್ಟು ಬಂದಿದ್ದೀವಿ. ಆ ಕಡೆಯಿಂದ ನಿಮ್ಗೆ ಕಾಪಿ ಬಂದಿದೆ. ಇವತ್ತು ಕೂಡ ಏನು ಕ್ರಮ ಆಗಿದೆ. ಆಮೇಲೆ ಟ್ರಾನ್ಸ್ಫರ್ ಲೆವೆಲ್ಗೆ ಟ್ರಾನ್ಸ್ಫರ್ ಆಗಿತ್ತು, KITಗೆ ಹೋಗಿ ಸ್ಟೇಟ್ ಆಗಿದೆ ಸರ್. ಈಗ KIT ಬಂದು ವಜಾವಾಗಿದೆ. ಈಗ ದಯವಿಟ್ಟು ಬೇರೆಯವ್ರಿಗೆ ಕೊಡೋಣ ಪ್ಲೀಸ್ ಸರ್. ಮತ್ತು ಇವ್ರಿಗೆ ಸುಮಾರಷ್ಟು ಅವರು ಮಾಡಿರೋ ದಾಖಲೆಗಳು ನಿಮ್ಮ ಮನವಿ ಕೊಟ್ಟರು, ನೀವೇನೋ ಅದಕ್ಕೆ ಗಮನ ಸರ್ ಇಲ್ಲಿದೆ ಸರ್. ಅಲ್ಲಲ್ಲ ಈಗ ಕೇಳಪ್ಪ, ನಾನು ನನ್ನ ರಿಪೋರ್ಟ್ ಮೇಲೇ ನಾನು ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕಳಿಸಿದ ಮೇಲೆ ನಾನು ಟ್ರಾನ್ಸ್ಫರ್ ಸರ್. ಅದಕ್ಕೆ ಇದ್ರ ಸ್ಟಡಿ ಮಾಡಿ ಹೇಳ್ಬೇಕು. ಇನ್ನು ಮುಂದೆ ಏನೋ ಕೂಡ ಕಾನೂನು ಬದ್ಧ ಕ್ರಮ ವಹಿಸ್ತೀವಿ ಸರ್. ಈಗ ಕಾನೂನುಬದ್ಧವಾಗಿ ಹೇಳಿದ ಕ್ರಮ ವಹಿಸ್ತೀವಿ. ಸುಮ್ಮನೆ ಬಂದು ಏನೋ ಮಾಡಿಲ್ಲ ಅಂತ ಇದು ಸ್ಟಡಿ ಮಾಡಿ ಬರ್ಬೇಕು. ಸುಮ್ಮನೆ ಬಂದು ಇಲ್ಲಿ ಜನ ಕ್ಯಾಮರಾಮನ್ ಬಂದು ಏನೋ ಹೇಳೋದು ಸರಿಯಲ್ಲ. ಕಾನೂನುಬದ್ಧವಾಗಿ ಕ್ರಮ ವಹಿಸ್ತೀವಿ. ಯಾರ ತಪ್ಪು ಮಾಡಿದ್ರೆ ಬಿಡೋದನ್ನ. ಈ ಎನ್ಕ್ವೈರಿ ಕಮಿಟಿ ಕೂಡ ಆಗಿದೆ. ಇನ್ನೊಂದು ಎನ್ಕ್ವೈರಿ ಕಮಿಟಿ ಹಾಕಿದ್ದೀವಿ. ಒಂದು ಎನ್ಕ್ವೈರಿ ಕಮಿಟಿ ಮೇಲೆ ಅದು ರಿಪೋರ್ಟ್ ಬಂತು, ಅದು ಸರ್ಕಾರ ಕಳಿಸಿತು. ಆ ಸರ್ಕಾರದ ಮೇಲೆ ಟ್ರಾನ್ಸ್ಫರ್ ಮಾಡಿ. ಕೋಲಾರದಲ್ಲಿ CBSE ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಿಮ್ಮ ಮಗುವನ್ನ ದಾಖಲು ಮಾಡೋದಕ್ಕೆ ಹಿಂದೆ ಭೇಟಿ ನೀಡಿ. ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್, ಮಡೇರಹಳ್ಳಿ. KIT ಸ್ಟೇಟ್ ಅಂದ್ರೆ KIT ಅದು ಕೋರ್ಟ್, ನಾನೇನ್ ಮಾಡ್ಕಾಗಲ್ಲ. ಅದು ನನ್ನ ಹಂತದಲ್ಲಿ ಏನು ಕಾನೂನುಬದ್ಧವಾಗಿ ನೆಲ್ಲ ಮಾಡ್ತೀನಿ. ಸುಮ್ಮನೆ ಕ್ಯಾಮರಾ ಮಾತಾಡೋಕ್ಕೋಸ್ಕರ ನಮ್ಮ ಹತ್ರ ರಾಂಗ್ ಇದು. ನೀವು ಕಮಿಟಿ ಮಾಡಿದಿರಿ. ಓಕೆ ಸರ್. ಏನಿವತ್ತು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಒಂದು ಮೆಮೊರಾಂಡಮ್ ಕೊಡೋಕೆ ಬಂದಿದ್ವಿ. ಅಣ್ಣ ಒಂದು ನಿಮಿಷ ಮೆಮೊರಾಂಡಮ್ ಕೊಡೋಕೆ ಬಂದಿದ್ವಿ ಇಲ್ಲಿ. ಕಾರಣ ಏನಪ್ಪ ಅಂದರೆ ಕೋಲಾರ ತಾಲೂಕು ಕೊಂಡರಾಜಹಳ್ಳಿ ಗ್ರಾಮ ಪಂಚಾಯತಿ PDO ರಾಮಕೃಷ್ಣ ಅವ್ರ ಮೇಲೆ ಅಂತ ಕೊಡೋಕೆ ಬಂದಿದ್ವಿ. ಕಾರಣ ಏನಪ್ಪ ಇಷ್ಟೇ, ಪಂಚಾಯತಿಯಲ್ಲಿ ಏನು ಅಧಿಕಾರ ಸ್ವೀಕಾರ ಮಾಡಿದರು ರಾಮಕೃಷ್ಣ ಅವರು, ಇವತ್ತುವರೆಗೂ ಎಲ್ಲ ಈ ಸತ್ತುಗಳು ಗೋಮಾಳ ಜಮೀನಲ್ಲಿ ಈ ಸತ್ತುಗಳಾಗಿತ್ತು. ಆ ಜಮೀನುಗಳನ್ನು ಫ್ರಾಡ್ ಆಗಿದೆ ಅಂತ ನಾವು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ತಕರಾರು ಅರ್ಜಿ ಕೊಟ್ಟಿದ್ವಿ. ಇವತ್ತುವರೆಗೂ ಯಾವುದೂ ಕ್ರಮ ಕೈಗೊಂಡಿಲ್ಲ. ಜಿಲ್ಲಾ ಪಂಚಾಯತಿ CS ಈಗ ಮೆಮೊರಾಂಡಮ್ ಕೊಟ್ಟರು ಹೇಳ್ತಾರೆ, ಕಾನೂನು ಪ್ರಕಾರ ನಾವು ವರದಿ ಕೊಟ್ಟಿದ್ವಿ ಸರ್ಕಾರಕ್ಕೆ, ಅದ್ರ ಪ್ರಕಾರ ಟ್ರಾನ್ಸ್ಫರ್ ಆಗಿತ್ತು. ಈಗ ಏನಾಗಿದೆ ಗೊತ್ತಿಲ್ಲ, ತಿಳ್ಕೊಂಡು ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತೇವೆ ಅಂತ ಹೇಳ್ತಾರೆ. ಅಕ್ರಮ್ ಪಾಷಾ ಅವರು DK ರವಿ ಅವರು ಕಾಲದಲ್ಲಿ ತಮ್ಮಿರಲಿಲ್ಲ, DK ರವಿ ಕಾಲದಲ್ಲಿ ತಮ್ಮಿರಲಿಲ್ಲ. ಅದು ಆ ತಮ್ಮಲ್ಲಿ ಒಂದು ANR ಲೇಔಟ್ ಬಗ್ಗೆ ಖಾತೆಗಳು ವಜಾ ಮಾಡಬೇಕಂತ ನಾವು ಕೊಟ್ಟಿದ್ವಿ. ಎಲ್ಲ ಫ್ರಾಡ್ ಆಗಿದೆ ಅಂತ ಇದೇ ರಾಮಕೃಷ್ಣ ಅವರು ಏನು ವರದಿ ಕೊಟ್ಟಿದ್ದಾರೆ ನಮಗೆ, ಫ್ರಾಡ್ ಆಗಿದೆ ಅಂತ. ಅದೇ ಖಾತೆಗಳನ್ನು ಇದೇ ರಾಮಕೃಷ್ಣಪ್ಪನವರು ಮತ್ತೆ ವಜಾ ಮಾಡಿ ಹೊಸ ಖಾತೆಗಳು ಮಾಡಿದ್ದಾರೆ. ಇದು ಪಾಪ ನಮ್ಮ ಮುಖಂಡರು ಸತ್ಯ. ಲಕ್ಷಾಂತರ ರೂಪಾಯಿಗಳು ತಗೊಂಡು ಒಬ್ಬ PDO ಮಾಡ್ತಾನೆ ಅಂದರೆ ಇಲ್ಲಿ ಫ್ರಾಡ್ ಮಾಡೋರು ಜಾತಿ ಇಲ್ಲ ಸರ್. ಇಲ್ಲಿ ಫ್ರಾಡ್ ಮಾಡೋರು ಜಾತಿ ಇಲ್ಲ. ದೀನ ದಲಿತರು, ಬಡವರು, ನಿರುದ್ಯೋಗಿಗಳು, ಗ್ರಾಮ ಪಂಚಾಯತಿ ಸದಸ್ಯರಿಗೆ ಗೌರವ ಕೊಡಲ್ಲ ಸರ್ ಆ PDO ರಾಮಕೃಷ್ಣ ಅವರು. ಕಾರಣ ಏನಪ್ಪ ಅಂದರೆ ನಾನೇ ದರ್ಪ, ನಾನು ಇದ್ದೀನಿ, ನಂದೇ ಎಲ್ಲನೂ, ಯಾರೇನು ಮಾಡ್ಕೊತಾರೆ ಅಂತ. ಈಗ ಸರ್ಕಾರದಿಂದ ವರದಿ ಬಂದು ಸುಮಾರು ದಿನಗಳಾಗಿದೆ, ಟ್ರಾನ್ಸ್ಫರ್ ಮಾಡಬೇಕಂತ ಮಾಡ್ಕೊಂಡಿಲ್ಲ. ಅಲಿಗೇಷನ್ ಮೇಲೆ ರಿಲೀವ್ ಮಾಡೋಂತ ಕೂಡ CS ಅವರು ಕೇಳ್ಕೊಂಡಿದ್ದೀವಿ ನಾವು, ಇವತ್ತಿಗೆ ಮಾಡಲಿಲ್ಲ. ಈಗ ಹೇಳ್ತಾ ಇದ್ದಾರೆ ನಾನು ಕಾನೂನು ರೀತಿ ಕ್ರಮ KIT ಕೇಸಲ್ಲಿ ವಜಾ ಆಗಿದೆ, ಇವಾಗ ರಿಲೀವ್ ಮಾಡಬೇಕು. ರಿಲೀವ್ ಮಾಡಲಿಲ್ಲ ಅಂದ ಪಕ್ಷದಲ್ಲಿ ಬರೋ ಸೋಮವಾರ ಜಿಲ್ಲಾ ಪಂಚಾಯತಿ ಮುಂದೆ ಮುತ್ತಿಗೆ ಆಗೋ ಕೆಲಸ ಸಂಘಟನೆಗಳಿಂದ ನಡೀತದೆ ಸರ್. ಅದು ಇಷ್ಟು ದಿನದಿಂದ ಅಧಿಕಾರಿಗಳು ಏನು ಮಾಡಿದ್ರು, ತಂಡ, ಈಗ ಆಗಲೇ CS ಸಾಹೇಬ್ರಿಗೆ ಹೇಳಿದ್ದೀನಿ, ತಂಡ ರಚನೆ ಮಾಡಿದ್ದೀವಿ. ತಂಡ ರಚನೆ ಮಾಡೋದು ಕಾಸುಗಳಿಗಾಗಿ ಅಂತ ನನಗೆ ಅನುಮಾನ. ಯಾಕಂದರೆ ಒಂದು ತಂಡ ಏನು 6 ತಿಂಗಳ ಬೇಕಾ, 1 ವರ್ಷ ಬೇಕಾ ತಂಡ ರಿಪೋರ್ಟ್ ಕೊಡೋದಕ್ಕೆ? ನಾಚಿಕೆ ಆಗಬೇಕು ಹೇಳೋಕ್ಕೆ ಅಧಿಕಾರಿಗಳಿಗೆ. ಇನ್ನೊಂದು ಸರಿ ಉಡಾಪೆ ಉತ್ತರ ಕೊಡೋದು ಬೇಡ. ರಾಮಕೃಷ್ಣ ಅವರು ಇಮಿಡಿಯೇಟ್ಲಿ ರಿಲೀವ್ ಆಗಬೇಕು, ಗ್ರಾಮ ಪಂಚಾಯತಿ ರಕ್ಷಣೆ ಮಾಡಬೇಕು ಅಷ್ಟೇ.